ಪಂಚಮಸಾಲಿ ಸ್ವಾಮಿಗಳು ಮತ್ತು ಈ ನಡಬರಕ್ಕೆ ಏನು ನಡೆದದ, ಇದು ರಾಜಕಾರಣ ನಡೆದದ. ಈ ರಾಜಕಾರಣದಲ್ಲಿ ನಮ್ಮ ಸಮಾಜಕ್ಕೆ, ಪಂಚಮಸಾಲಿ ಸಮಾಜ ಬಹುಸಂಖ್ಯೆಯಲ್ಲಿರ್ತಕ್ಕಂಥ ಸಮಾಜಕ್ಕೆ ಎಲ್ಲರೂ ಕೂಡಿ ಗೊಂದಲಕ್ಕೆ ಸೃಷ್ಟಿ ಮಾಡ್ಯಾರ. ನಮ್ಮ ಸಮಾಜಕ್ಕೆ ಸ್ವಾಮಿಗಳ ಅವಶ್ಯಕತೆಯೇ ಇಲ್ಲ ಆ್ಯಕ್ಚುಲಿ ನೋಡಿದ್ರೆ. ಈಗ 1ನೇ ಪೀಠ 2ನೇ ಪೀಠ 3ನೇ ಪೀಠ ಅಂತ ಇವ್ರು ಮಾಡ್ಯಾರ. ಮಾಡೋದಕ್ಕೇನು ಅವಶ್ಯಕತೆ ಇಲ್ಲ. ಸ್ವಾಮಿಗಳು ಮಾಡ್ತಕ್ಕಂಥ ಕೆಲಸ ಸ್ವಾಮಿಗಳು ಮಾಡಬೇಕು. ಈ ರಾಜಕಾರಣಿಗಳ ಬೆನ್ನು ಹತ್ತಿ ಇವರು ಯಾವ ರೀತಿ ನಡೆದದಪ್ಪ ಅಂದ್ರೆ, ತಾವು ರಾಜಕಾರಣಿಗೆ ಅಧಿಕಾರ ಕೊಡಿಸೋಂಥ ವ್ಯವಸ್ಥೆ ನಡೆಸ್ಯಾರ ಇವರು. ಇದನ್ನು ಆಗಬಾರ್ದು. ಇದು ಪಂಚಮಸಾಲಿ ಸ್ವಾಮಿಗಳಿಗೆ ತಮ್ಮ ರೇಖಾ ದಾಟಿ ಅವ್ರು ಹೊರಟಾರ. ಅವ್ರು ರೇಖಾ ದಾಟಿ ಹೋಗಬಾರ್ದು. ಎಲ್ಲ ಸಮಾಜ ಒಂದು ಅಂತಕ್ಕಂಥದ್ದು ಬೇಕು. ಇವತ್ತು ಮೊದಲು ಒಬ್ಬರಿಗೆ ಹಿಡಿದ್ರು, ಆಮೇಲೆ ಒಬ್ಬರಿಗೆ ಹಿಡಿದ್ರು, ಈಗ ಒಬ್ಬರಿಗೆ ಹಿಡಿದ್ರು, ಪ್ರತಿಯೊಬ್ಬರಿಗೆ ಒಬ್ಬರು ಹಿಡ್ಕೊಂಡು ಹೋಗ್ತಾರೆ. ಈಗ ಅವ್ರು ಕಾಸಪ್ಪನವ್ರು ಭಾಳ ಬೇಕಾಗಿದ್ರು, ಈಗ ಕಾಸಪ್ಪನವ್ರು ಬೇಡ ಆಗ್ಯಾರ. ಈಗ ಯಾವನು ಮತ್ತೊಬ್ಬನಿಗೆ ಹಿಡ್ದಾರ. ಈ ಪ್ರತಿಯೊಬ್ಬರಿಗೆ ಹಿಡ್ಕೊಂಡು ಹೋದ್ರೆ ಇದು ಸಮಾಜ ಎಲ್ಲಿಗೆ ಹೋಗಿ ಮುಟ್ತದೆ? ನಮ್ಮ ಸಮಾಜ ಹಾಳು ಮಾಡ್ಲಿಕ್ಕೆ ಕಾರಣಪ್ಪ ಯಾರಪ್ಪ ಅಂದ್ರೆ ಇದು ಪಂಚಪೀಠದ ಏನು ಪಂಚಮಸಾಲಿ ಶ್ರೀಗಳದಾರ, ಇವರೇ ಕಾರಣ. ಇದನ್ನು ಏನು ಅವಶ್ಯಕತೆ ಇಲ್ಲ. ಎಲ್ಲರನ್ನ ತೆಗೆದು ಬಿಡ್ಬೇಕು. ಇವ್ರು ಏನು ಅವಶ್ಯಕತೆ ಇಲ್ಲ. ಈಗ ನಮ್ಮ ಬಬಲೇಶ್ವರ ಸ್ವಾಮಿಗಳು ಅದಾರ, ಅವರು MA PhD ಸಂಸ್ಕೃತ ಪಂಡಿತರು. ಅವ್ರಿಗೆ ಯಾರೂ ಗಣನೆ ತೊಗೊಳಂಗಿಲ್ಲ. ಅವರು ತಮ್ಮದೇ ಆದಂಥ ತಮ್ಮ ಆದ್ಯತೆಯೊಳಗೆ ಇರ್ತಾರೋ ಪಂಚಮಸಾಲಿ ನಮ್ಮ ಬಬಲೇಶ್ವರ ಮಠದ ಶ್ರೀಗಳು. ಇವರು ಸುಮ್ಮನೆ ಅವ್ರ ಬೆನ್ನು ಹತ್ತೋದು, ಇವ್ರ ಬೆನ್ನು ಹತ್ತೋದು ಏನು ಅವಶ್ಯಕತೆ ಇದೆ ಇವ್ರಿಗೆ? ಇವರು ರಾಜಕಾರಣಿಗಳು ತಮ್ಮ ಉಪಯೋಗ ಮಾಡ್ಕೊಳಕತ್ತಾರೆ. ಇದು ಸ್ವಾಮಿಗಳಿಗೆ ತಿಳಿಯಲ್ದಿದು. ಸ್ವಾಮಿಗಳಿಗೆ ಇತಿಮಿತಿಯಲ್ಲಿ ಇರಬೇಕು. ಸ್ವಾಮಿಗಳಿಗೆ ಇವ್ರಿಗೆ 1 ಕೋಟಿ ರೂಪಾಯಿ ಕಾರ್ಡ್, ಇವ್ರಿಗೆ ಒಂದು ದೊಡ್ಡ ಬಂಗ್ಲೆಗಳು ಎದಕ್ಕೆ ಬೇಕು? ಇವ್ರಿಗೆ ಅವಶ್ಯಕತೆ ಏನದು ಇವರಿಗೆಲ್ಲ ಸ್ವಾಮಿಗಳಿಗೆ? ಈ ಪಂಚಮಸಾಲಿ ಸಮಾಜನ ಹಾಳು ಮಾಡ್ಲಿಕ್ಕೆ ಕಾರಣೀಭೂತರು ಅಂದ್ರೆ ಈ ಸ್ವಾಮಿಗಳೇ ಕಾರಣ. ಅದಕ್ಕೆ ಇವಾಗ ಎಲ್ಲರೂ ಒಬ್ಬ ಸ್ವಾಮಿನ ಜಗದ್ಗಳು ಇಟ್ಕೊಂಡು ತಾವು ಮಾಡಿದ್ರೆ ಅಡ್ಡಿ ಇಲ್ಲ. ಈಗ ನಮ್ಮ ಶ್ರೀಗಳದಾರ ಇವತ್ತು ಯಾರು ನಮ್ಮ MA PhD ಸಂಸ್ಕೃತ ಪಂಡಿತರು, ಬಬಲೇಶ್ವರದ ಬ್ರಹ್ಮನ ಮಠದ ಶ್ರೀಗಳು, ಅವ್ರನ್ನ ಯಾರೂ ಗಣನೆ ತೊಗೊಳಂಗಿಲ್ಲ. ಅಂಥವ್ರನ್ನ ಸ್ವಾಮಿಗಳು ಮಾಡಿದ್ರೆ ಏನರ ಒಂದು ಒಳ್ಳೆ ಉದ್ಧಾರ ಆಗ್ತದೆ. ಇವ್ರಿಗೆ ಎದಕ್ಕೆ ಬೇಕು ಇವ್ರು ರಾಜಕಾರಣಿಗಳು? ಇವತ್ತಿಲ್ಲ ನಾಳೆ ಇವರು ಬಂದು ರಾಜಕೀಯ ನಿಂದ್ರೋರು. ಇವ್ರು ರಾಜಕಾರಣ ಮಾಡೋದು ಎದಕ್ಕೆ ಮಾಡಕತ್ತಾರೆ ನನಗೆ ತಿಳಿಲಾರ್ದಂಗೆ ಆಗಿದೆ. ಅದಕ್ಕೆ ಇವರೆಲ್ಲ ಜನ ಬಿಟ್ಟು ಸಮಾಜ ಬಹುಸಂಖ್ಯೆಯಲ್ಲಿರ್ತಕ್ಕಂಥ ದೊಡ್ಡ ಸಮಾಜ ನಮ್ಮ ಸಮಾಜ ಹಾಳು ಮಾಡ್ಲಿಕ್ಕೆ ಕಾರಣೀಭೂತರು ಅಂದ್ರೆ ಇದೇ ಸ್ವಾಮಿಗಳು ಅದಾರ. ಏನು ಇವರು ಜಯಮೃತ್ಯುಂಜಯ ಸ್ವಾಮಿಗಳು ಮಾಡಕತ್ತಾರ, ಇದು ಸರಿಯಲ್ಲ. ಮೊದಲು ಏನಿದ್ರೆ ಸ್ಟಾರ್ಟಿಂಗ್ ಅದೇ ರೀತಿ ನೀವು ಇದ್ರೆ ಒಳ್ಳೇದಂತ ನನ್ನ ಭಾವನೆ. ಈಗ ಇನ್ನೊಂದು ಮಠ ಕಟ್ತೀನಿ ಅಂತ ಅವರು ಮಠ ಕಟ್ಟಿಕೊಡೋರು ತಮ್ಮ ರಾಜಕೀಯವಾಗಿ ಮಠ ಕಟ್ಟಿಕೊಡಕತ್ತಾರ. ಅವರು ತಮ್ಮ ರಾಜಕೀಯ ಬೆಳವಣಿಗೆ ಮಾಡ್ಕೊಳ್ಸಲಾಗ ರಾಜಕೀಯದ್ರಿಂದ ನೋಡ್ರಿ, ಒಬ್ಬ MLA ಆಗ್ಬೇಕು, ಒಬ್ಬ MP ಆಗ್ಬೇಕು, ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಆಗ್ಬೇಕಂದ್ರೆ ಸಮಾಜದ ಎಲ್ಲ ಜಾತಿಯವರು ಕೂಡ ಮತ ಹಾಕಿದಾಗ ಮಾತ್ರ ಒಬ್ರು ಶಾಸಕರಾಕಾರ, ಒಬ್ರು MP ಹಾಕಾರ. ಒಬ್ಬರೇ ನಮ್ಮ ಸಮಾಜದಿಂದ ಒಬ್ಬರೇ ಮಠ ಹಾಕಿದ್ರೆ ನಾವು ಆಗ್ತೀವಿ. ಹಾಗಾದ್ರೆ ನಾವು ಬಬಲೇಶ್ವರದಾಗ ನಮ್ಗೆ 65-70 ಸಾವಿರ ಪಂಚಮಸಾಲಿ ಇರ್ದಾರ. ಮತ್ತು ನಾಯಕ ಸೋಲ್ಬೋದು. ಉಳಿದ ಎಲ್ಲ ಸಮಾಜ ನನಗೆ ಎತ್ತಿ ಹಿಡ್ದಾರ. ಪ್ರತಿಯೊಂದು ಸಮಾಜ, ಬಂಜಾರ ಸಮಾಜ ಹಿಡ್ಕೊಂಡು, SC ST ಹಿಡ್ಕೊಂಡು ಎಲ್ಲ ಸಮಾಜ, ಹಾಲು ಮತ ಸಮಾಜ ಹಿಡ್ಕೊಂಡು ಜಾತಿ ಎಲ್ಲ ಜಾತಿಗಳು ಕೂಡಿ ನನಗೆ 80 ಸಾವಿರ ಓಟ್ ಹಾಕ್ಯಾರ. ಮತ್ತು ಹಾಗಾದ್ರೆ ಪಂಚಮಸಾಲಿಯವ್ರು ಯಾಕೆ ನನಗೆ ಇದು ಮಾಡ್ತಾರೆ? ಒಬ್ಬರು ಪಂಚಮಸಾಲಿ ನನ್ನ ವಿರುದ್ಧ ಅದಾರ. ನಮ್ಮೊಳಗೆ ಕೂಡಿಸಿ ನಮ್ಮ ಪಂಚಮಸಾಲಿಯವ್ರೆ ನನ್ನ ಕೆಡವಿಗೆ ಕಾರಣ ಅದಾರ. ನಾ ಸೋತಿಲ್ಲಲ್ಲಿ ಸರ್ಟಿಫಿಕೇಟ್ ಒಂದೇ ನನಗೆ ಸಿಕ್ಕಿಲ್ಲ. ಹಾಗಾದ್ರೆ ನೋಡೋಣ, ಎಲ್ಲರೂ ಕೂಡ ನಾಮಿನೇಷನ್ ಕೊಟ್ಟು ಮನೆಗೆ ಕೊಂಡ್ರಿ ನೋಡೋಣ. ನಿಮ್ಗೆ ಏನದು ಯೋಗ್ಯತೆ ಏನದ? ನೀವು ದುಡ್ಡು ಹಾಕಿ ಜಾತಿ ಇದು ಮಾಡ್ಕೊಂಡು ಒಡೆದು ಆಳ್ದು ಇದೇನು ಅವಶ್ಯಕತೆ ಅದ? ಇದನ್ನು ಮೊದಲು ನಾವು ಏನಿದ್ದೇವೆ ಈಗೇನದೀವಿ ನಾವು ಆತ್ಮಲೋಕನ ಮಾಡ್ಕೋಬೇಕು ಇಷ್ಟೇ.